ಕರ್ನಾಟಕ ರಾಜ್ಯದಾಗ ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ 136 ಸೀಟುಗಳು ಬರಬೇಕಾದ್ರೆ ಈ ಮುಸಲ್ಮಾನರ ಕೊಡುಗೆ ಎಷ್ಟು ಅನ್ನೋದು ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹಿತ ಪದೇ ಪದೇ ಫೋನ್ ಮಾಡಿ ಕಾಕ ಮುಸಲ್ಮಾನರ ಭವಿಷ್ಯ ಏನು, ಮುಸಲ್ಮಾನರ ಪರಿಸ್ಥಿತಿ ಏನು, ಮುಸಲ್ಮಾನರ ಸ್ಥಿತಿಗತಿ ಏನು, ಅವರ ಶೈಕ್ಷಣಿಕ ಆರ್ಥಿಕ ಕೈಗಾರಿಕೆಯಲ್ಲಿ ಅವರ ಪಾತ್ರವೇನು, ಯಾಕೆ ಅಸಡ್ಡೆ ಧೋರಣೆ ತೋರಾಕತೈತಿ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ಸದ ಹಿರಿಯ ಧುರೀಣರು ಇವತ್ತು ಮಂತ್ರಿ ಮಹೋದಯ ಆಗಿದ್ದೀರಿ, ಅನೇಕ ಉನ್ನತ ಸ್ಥಾನಗಳನ್ನು ತೆಗೆದುಕೊಂಡಿದ್ದೀರಿ. ಇಲ್ಲಿಂದ ಚಾಲೂ ಮಾಡ್ತೀನಿ. ಹಾವೇರಿದಿಂದ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಯಾವ ಮುಸಲ್ಮಾನರಿಗೆ ಸ್ಥಾನಮಾನ ಕೊಟ್ಟಿದ್ದೀರಿ. ಇವತ್ತು ಬಹಳಷ್ಟು ವಿಚಾರವಂತ ಮುಸಲ್ಮಾನರು ಇವತ್ತು ಬಹಳ ಅಧ್ಯಯನ ಮಾಡ್ಕೋಬೇಕು. ನಿಮಗೆ ನಾನು ಅನೇಕ ಸಾರಿ ಹೇಳಿದೆ, ಇದೇ ಉತ್ತರ ಕರ್ನಾಟಕದ ಮುಸಲ್ಮಾನರು ನೀವು ಎಲ್ಲ ಜಿಲ್ಲೆಗಳಿಂದ ನಿಮ್ಮ ಮುಖಂಡರ ಸಭೆಗಳನ್ನು ಕರೀರಿ, ನಿಯೋಗ ತೊಗೊಂಡದ್ದು ಇಲ್ಲಿಗೆ ಹೋಗ್ರಿ ಅಂತ ಹೇಳಿದ್ನಿ. ಆದರೆ ನೀವು ಮಖಾಡೆ ಮಲಗಿದಿರಿ, ಮತ್ತು ನಾರೇ ಏನು ಮಾಡವ ನಾ ಒಬ್ಬ ಹೇಳಿ. ನೀವು ಮಾಡಿದಂಥ ಶ್ರೇಯಸ್ಸು, ಮಾಡಿದಂಥ ಶ್ರಮ, ಮನೆ ಮನೆಗೆ ಅಡ್ಡಾಡಿ ಎಲ್ಲರನ್ನ ಇವತ್ತು 90% ಪೋಲಿಂಗ್ ಮಾಡಿಸಿದ್ದೀರಿ. ಪ್ರತಿಶತ 90, 88, 87, 81 ಎಲ್ಲ ಕಡೆ ಮತದಾನ ಭರ್ಪೂರ ಮಾಡಿಸಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದಿರಿ. ನಿಮಗೆ ಬೇರೆ ಆಪ್ಷನ್ ಇದ್ದಿರಲಿಲ್ಲ, ನೀವು BJPಗಂತೂ ಓಟ್ ಹಾಕೋರಲ್ಲ. ನಿಮಗೆ ಬೇರೆ ಆಪ್ಷನ್ ಇರ್ತಿತ್ತಂದ್ರೆ ಮತಗಳ ವಿಭಜನೆ ಆಗುತ್ತಿತ್ತು. ಈ JDS ಭಾರತೀಯ ಜನತಾ ಪಕ್ಷದ ಜೊತೆ ಶಾಮೀಲಾದ ತಕ್ಷಣ ಇಲ್ಲಿಯೂ 9 ಲೋಕಸಭಾ ಸದಸ್ಯ ಸ್ಥಾನಗಳು ಬಂದು ಅದನ್ನು ಬಹಳ ಗಮನ ಇಟ್ಟು ಇವತ್ತು ಕಾಂಗ್ರೆಸ್ ಸರ್ಕಾರದ ಹೈಕಮಾಂಡ್ ವಿಚಾರ ಮಾಡಬೇಕು. ನಾನು ಬಹಳಷ್ಟು ಜನರನ್ನು ಭೇಟಿಯಾಗಿ ನೋಡಿದ್ದೀನಿ. ಹಾವೇರಿಯ ಮುಸಲ್ಮಾನರ ಸ್ಥಿತಿಗತಿ ಏನು, ಹುಬ್ಬಳ್ಳಿ ಧಾರವಾಡದಲ್ಲಿ ಹಗಲು ರಾತ್ರಿ ದುಡಿದಂಥ ಮುಸಲ್ಮಾನ ಧುರೀಣರು ಅಲ್ಪಸಂಖ್ಯಾತರದ ಒಂದು ಕೋಆರ್ಡಿನೇಟರ್ ಅಂಥೇಳಿ ಒಂದು ವಿಸಿಟಿಂಗ್ ಕಾರ್ಡ್ ಚಾಪಿಸ್ಕೊಂಡು ಮಾಲಿ ಶಾಲ್ ಹಾಕೋತ ತಿರುಗಾಡಕತ್ತಾರ. ಅವರಿಗೆ ಏನಾದರೂ ಒಂದು ಸ್ಥಾನಮಾನ ಕೊಟ್ಟಿದ್ದೀರಿ? ಬರ್ರಿ, ಬೆಳಗಾವಿ 18 ಕ್ಷೇತ್ರ ಇರುವಂಥ ದೊಡ್ಡ ಕ್ಷೇತ್ರದಲ್ಲಿ ಅನೇಕ ಶಾಸಕರನ್ನು ಮುಸಲ್ಮಾನರು ತಯಾರು ಮಾಡಿ ಕೊಟ್ಟರು. ಮುಸಲ್ಮಾನರ ಓಟು ಮಾತ್ರ ಬೇಕು ನೀವು ಶಾಸಕ ಮಂತ್ರಿ ಆಗಲಿಕ್ಕೆ. ಆದರೆ ಮುಸಲ್ಮಾನರಿಗೆ ಯಾವುದೇ ಸ್ಥಾನಮಾನ ಕೊಡುವಲ್ಲಿ ನೀವು ಯಾಕೆ ಕಾಂಟ್ರಿಬ್ಯೂಷನ್ ಮಾಡುವುದಿಲ್ಲ? ಇದು ಒಂದು ಯಕ್ಷ ಪ್ರಶ್ನೆ. ಬೆಳಗಾವಿ ಆದ ತಕ್ಷಣ ಬಾಗಲಕೋಟೆಗೆ ಬರ್ತೀನಿ. ಬಾಗಲಕೋಟದಲ್ಲಿಯೂ ಸಹಿತ ಎಂತಿಂಥ ಮಹಾನ್ ವ್ಯಕ್ತಿಗಳು ಕಾಂಗ್ರೆಸ್ ಪಕ್ಷಕ್ಕೆ 30 ವರ್ಷದಿಂದ ಸಂಘ ಸಂಸ್ಥೆಗಳನ್ನು ಬಿಟ್ಟು ನಿಮ್ಮ ಬೆನ್ನು ಹತ್ತಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸುವಲ್ಲಿ ಇದೆ. ಬಾಗಲಕೋಟದಲ್ಲಿ ಎಷ್ಟೊಂದು ಶ್ರೇಯಸ್ಸು ಸಲ್ಲಿಸಿದಾರ, ಅದನ್ನು ಏನಾದರೂ ಗಮನ ಹರಿಸಿದಿರಿ? ಹಾವೇರಿಯ ಮುಸಲ್ಮಾನರಿಗೆ ಸ್ಥಾನಮಾನ ಇಲ್ಲ. ಹುಬ್ಬಳ್ಳಿ ಧಾರವಾಡದಲ್ಲಿ ಯಾವುದೇ ಒಬ್ಬ MLC ಇಲ್ಲ. ಬೆಳಗಾವದಲ್ಲಿ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಇಲ್ಲ. ಬಾಗಲಕೋಟದಲ್ಲಿ ಅಧ್ಯಕ್ಷ ಸ್ಥಾನ ಇಲ್ಲ, MLC ಇಲ್ಲ. ಬಿಜಾಪುರದಲ್ಲಿ MLC ಇಲ್ಲ. ಬಿಜಾಪುರದಲ್ಲಿ 2 ಬಾರಿ ಸೋತು ಕಾಂಗ್ರೆಸ್ ಪಕ್ಷಕ್ಕೆ 11,000 ಲೀಡು ಮಾಡಿ ತೋರಿಸಿದಂಥ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟೊಂದು ಎಲ್ಲ ಕ್ಷೇತ್ರಗಳಲ್ಲಿಯೂ BJP ಡೌನ್. ಆದರೆ ಅಲ್ಲಿ 11,000 ಲೀಡ್ ಮಾಡಿ ಕೊಟ್ಟಂಥ ಹಮೀದ್ ಮುಷ್ರಿಫ್ಗೆ ಏನಾದರೂ ಸ್ಥಾನಮಾನ ಕೊಡುವಲ್ಲಿ ವಿಚಾರ ಮಾಡಿದಿರಿ ಕಾಂಗ್ರೆಸ್ ಹೈಕಮಾಂಡ್? ಇವತ್ತು ಭಾಳ ಕೂಲಂಕುಷವಾಗಿ ವಿಚಾರ ಮಾಡ್ತಾರ. ಅವರು ಇವತ್ತು ಜಿಗುಪ್ಸೆಯಾಗಿದ್ದಾರೆ, ನೋವು ಅನುಭವಿಸಾಕತ್ತಾರ. ನಾವಿಷ್ಟೆಲ್ಲ ಮಾಡಿದರೂ ಸಹಿತ ನಮ್ಮ ಮತಗಳಿಂದ ನೀವು MLA ಆಗ್ತೀರಿ, ಸಂಸತ್ ಸದಸ್ಯರಾಗ್ತೀರಿ, ಮಂತ್ರಿಗಳಾಗಿ ರಾರಾಜಿಸ್ತೀರಿ, ಐಷಾರಾಮಿ ಜೀವನ ಮಾಡ್ತೀರಿ. ನಮ್ಮನ್ನು ಭೇಟಿ ಆಗಲಿಕ್ಕೂ ಸಹಿತ ನಿಮಗೆ ಅವಕಾಶವಿಲ್ಲ. ನಾವು ಶಾಲು ಹಾರು ತುರಾಯಿ ಹಾಕಲಿಕ್ಕೆ ಮಾತ್ರ ಸೀಮಿತವೇ, ಏನು ಮನೆಗೆ ಬಂದಾಗ ಬಿರಿಯಾನಿ ತಿನ್ನಿಸುವುದು ಸೀಮಿತವೇ? ಇದೇ ಬಾಗಲಕೋಟದಲ್ಲಿ ಬರ್ರಿ, ಕೊಂಗನೊಳ್ಳಿ ನಜೀರ್, ಆ ಜೀನತ್ ಡಾಕ್ಟರ್, ಇವರು ಎಲ್ಲರಿಗೂ ಯಾವ ರೀತಿಯ ಸ್ಥಾನಮಾನಗಳನ್ನು ಕೊಟ್ಟಿದ್ದೀರಿ? ಅವರು ಈಗ ಕೇಂದ್ರ ಹೈಕಮಾಂಡದತ್ತ ಬೆರಳು ಮಾಡಿ ತೋರ್ಸಾಕತ್ತಾರ. ಇನ್ನು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತು ಸೋನಿಯಾ ಗಾಂಧಿಗೆ ಭೇಟಿಯಾಗಿ ನಮ್ಮ ಅಹವಾಲವನ್ನು ಕೊಡಬೇಕು. ನಮ್ಮ ರಾಜ್ಯ ನಾಯಕರು ನಮಗೆ ಅಸಡ್ಡೆ ಧೋರಣೆ ಮತ್ತು ಮಲತಾಯಿ ಧೋರಣೆ ತೋರ್ಸಾಕತ್ತಾರ. ಬಿಜಾಪುರದಿಂದ MLC ಇಲ್ಲ, ಬಾಗಲಕೋಟದಿಂದ MLC ಇಲ್ಲ, ಬೆಳಗಾವಿಯಿಂದ MLC ಇಲ್ಲ. ಅಷ್ಟಾದರೂ ಸುಮ್ಮನಿದ್ರು 2 ಸ್ಥಾನ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಆದರೂ ಕೊಡ್ತಿದ್ರಿ ಅಂದ್ರೆ ಇವರು 50% ಓಟ್ಗಳನ್ನು
ಎಲ್ಲರ ಜೊತೆ ಎಲ್ಲ ಧರ್ಮದ ಎಲ್ಲ ಜಾತಿಯ ಮತಗಳು ವಿಭಜನೆ ಆಗತಾವ. ಆದರೆ ಈ ಮುಸಲ್ಮಾನರ ಓಟುಗಳು ವಿಭಜನೆ ಆಗುವುದಿಲ್ಲ, ನೇರ ಒಂದ ಕಡೆ ಹೋಗ್ತಾವೆ. ಯಾಕಂದ್ರೆ ಇವರಿಗೆ ಬೇರೆ ಆಪ್ಷನ್ ಇಲ್ಲ. ಕಟ್ಟಿಟ್ಟ ಬುತ್ತಿ ರಿಸರ್ವ್ ಓಟ್ ಅಂತೇಳಿ ನಿಮಗೆ ಒಂದು ಹಣೆಪಟ್ಟಿ ಕಟ್ಟ್ಯಾರ. ಇವ್ರಿಗೇನು ಮಾಡೋದು ಬೇಡ, ಇವ್ರು ಎಷ್ಟಾದರೂ BJP ವಿರೋಧ ಮಂದಿ, ಇವ್ರು ನಮಗೆ ಹಾಕುವ ಶಿವ ಗತಿ ಇಲ್ಲ ಅಂಥೇಳಿ ತಿಳ್ಕೊಂಡಾರ. ಅದರ ಸಲುವಾಗಿ ನೀವು ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡ್ಕೋಬೇಕ್ರಲ್ಲ. ನೀವು ನೇರವಾಗಿ ಹೈಕಮಾಂಡ್ಗೆ ಹೋಗಿ ಭೇಟಿಯಾಗಬೇಕು, ನಿಯೋಗ ತಗೊಂಡು ಹೋಗಬೇಕು, ದಿಲ್ಲಿಗೆ ಹೋಗಬೇಕು. ಇಲ್ಲಿರುವಂಥ 12 ಶಾಸಕರನ್ನು ಭೇಟಿಯಾಗಿ ಅವರನ್ನು ಕರ್ಕೊಂಡು ಹೋಗಿ ಅಲ್ಲಿ ನೀವು ದುಂಬಾಲ ಬಿದ್ದರೆ ಮಾತ್ರ ನಿಮಗೆ ಶಕ್ತಿ ಸಿಗ್ತೈತಿ. ನೀವು ತಲೆ ತಗ್ಗಿಸುವವರಲ್ಲ, ತಲೆ ಬಲಿ ಕೊಡೋರು. ಆದರೆ ತಲೆ ತಗ್ಗಿಸುವಂಥ ಪರಿಸ್ಥಿತಿ ನಿಮಗೆ ಬರಬಾರ್ದು. ಅದೇ ಇವತ್ತಿನ ವಿಶೇಷ ಸ್ಟೋರಿ. ನಮ್ಮ ಅಲ್ಪಸಂಖ್ಯಾತರ ಪರಿಸ್ಥಿತಿಯ ಸ್ಥಿತಿಗತಿ ಏನು? ಎಷ್ಟೊಂದು ಕಾಂಟ್ರಿಬ್ಯೂಷನ್ ಕೊಟ್ರಿ, ಎಷ್ಟೊಂದು ಶ್ರದ್ಧಾಭಾವನೆಯಿಂದ ಮನೆ ಅಡ್ಡಾಡಿ ನಮ್ಮ ಶಾಸಕ ಆರಿಸಿ ಬರಬೇಕಂಥೇಳಿ ಮಸೀದಿಗಳಲ್ಲಿ ಮದರ್ಸಾಗಳಲ್ಲಿ ಮನೆಗಳಿಗೆ ಹೋಗಿ ಎಲ್ಲ ಹೆಣ್ಮಕ್ಕಳನ್ನು ಬೆಳಿಗ್ಗೆ ಎದ್ದು ಸಾಲು ಸರ್ತಿಯಲ್ಲಿ ಸಮರೋಪಾದಿಯಲ್ಲಿ ಮತಗಳ ಕ್ರೋಢೀಕರಣ ಮಾಡಿ ಇವತ್ತು ಕಾಂಗ್ರೆಸ್ ಬಾವುಟ ಹಾರಿಸುವಲ್ಲಿ ಶ್ರಮ ವಹಿಸಿದ್ರಿ. ಆದರೆ ನಿಮಗೆ ಕೊಟ್ಟ ಬಹುಮಾನ ಏನೂ ಕೊಡಲಿಲ್ಲ. ಅದರ ಸಲುವಾಗಿ ಇನ್ನು ನೀವು ಸಮಾನ ಚಿಂತಕರು, ಮುಸ್ಲಿಂ ಒಕ್ಕೂಟ ಮಾಡಿಕೊಂಡು ಮುಸಲ್ಮಾನರ ವೇದಿಕೆ ಮಾಡಿಕೊಂಡು ಯಾವುದೇ ನಿಮ್ಮಲ್ಲಿ ವೈಮನಸ್ಸು ಮಾಡಲ್ಲದೆ ಯಾರಿಗೋ ಕೊಟ್ಟರು ನಾವು ಸಮಾಧಾನ ಆಗತ್ತೀವಿ ಅನ್ನೋದು ಒಂದು ರೀತಿಯಿಂದ ನೀವು ಬಂದರೆ, ಹುಬ್ಬಳ್ಳಿ ಧಾರವಾಡದಲ್ಲಿ 6 ಆಕಾಂಕ್ಷಿಗಳಿದ್ದರೂ ಸಹಿತ ಯಾರಿಗೂ ಸಿಗಲಿಲ್ಲ. ಹಾವೇರಿಯಲ್ಲಿ ಅಂಥ ಪ್ರಬಲ ಮುಸಲ್ಮಾನರಿದ್ದರು, ಅವರಿಗೂ ಸಹಿತ ಸಿಗಲಿಲ್ಲ. ಬೆಳಗಾವಿಯಲ್ಲಿಯೂ ಸಿಗಲಿಲ್ಲ, ಬಾಗಲಕೋಟದಲ್ಲಿ ಸಿಗಲಿಲ್ಲ, ವಿಜಾಪುರದಲ್ಲಿ ಸಿಗಲಿಲ್ಲ. ಹಿಂಗೆ ಪರಿಸ್ಥಿತಿ ಆತಂದ್ರೆ ಮುಂದೆ ಹೆಂಗ್ರಿ? ನಿಮ್ಮ ಆರ್ಥಿಕ ಸ್ಥಿತಿ, ಶೈಕ್ಷಣಿಕ ಸ್ಥಿತಿ, ಕೈಗಾರಿಕಾ ಸ್ಥಿತಿ, ನಿಮ್ಮ ಶಾಸಕ ನಿಮಗೆ ಏನು ಮಾಡ್ಯಾನ ಅನ್ನುವ ಇವತ್ತು ಪ್ರಶ್ನೆ ನಿಮ್ಮ ತಲೆಯಲ್ಲಿ ಕಾಡಾಕತೈತಿ. ಕಾಕಾ ಕಡಕ ಜವಾರಿ ಕಾಕಾ ಒಬ್ಬ ಓದಿರ ಕೆಲಸ ಆಗೋದಿಲ್ಲ. ನೀವು ಎಲ್ಲರೂ ಒಂದು ಗುಂಪು ಮಾಡ್ಕೊಂಡು ನೇತೃತ್ವ ವಹಿಸಿ ಕೇಂದ್ರ ಹೈಕಮಾಂಡಕ್ಕೆ ಮನವಿ ಸಲ್ಲಿಸ್ರಿ, ಅಲ್ಲಿಂದ ಆದೇಶ ಮಾಡ್ಕೊಂಬರ್ರಿ. ಯಾಕಂದರೆ ದಕ್ಷಿಣ ಕರ್ನಾಟಕದಲ್ಲಿ ಯಾವುದೇ ಸಂಘಟನೆ ಇಲ್ಲದೆ ಇದೇ ಮುಸಲ್ಮಾನರು ಕೆಲವರು ಅಧಿಕಾರ ತೆಗೆದುಕೊಂಡಾರ. ತಕ್ಷಣ ನೀವು ಇಲ್ಲಿ ಬಾಗಲಕೋಟೆ, ಬಿಜಾಪುರ, ಬೆಳಗಾವಿಯಿಂದ ರಾತ್ರಿ ಹೋಗಿ ಬೆಳಿಗ್ಗೆ ಮುಡ್ತೀರಿ ಬೆಂಗಳೂರು. ಆದ್ರೆ ಅವ್ರು ಅಲ್ಲೇ ಪಕ್ಕದಲ್ಲಿ ಇರ್ತಾರೆ, ಪಟಕನ ಹೋಗಿ ಭೇಟಿಯಾಗಿ ತಮ್ಮ ಕೆಲಸ ಮಾಡ್ಕೋತಾರೆ. ಮುಖ್ಯಮಂತ್ರಿಯ ರಾಜಕೀಯ ಕಾರ್ಯದರ್ಶಿ ಏನು ನಿಮ್ಮ ಕೊಡುಗೆ? ನಸೀರ್ ಅಹ್ಮದ್ ಅವರೇ, ಏನು ಜಬ್ಬಾರ್ ಖಾನ್ ನಿಮ್ಮ ಕೊಡುಗೆ? ಇದೇ ಹುಬ್ಬಳ್ಳಿ ಎಷ್ಟೊಂದು ಶಹೀದ್ ಅಹ್ಮದ್ ಅಂತ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿದ್ದರು. ಎಷ್ಟೊಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿ ಮುಸ್ಲಿಮರ ಸಂಘಟನೆ ಮಾಡಿದ್ರು. ಅವರನ್ನೂ ಸಹಿತ ಆ ಸ್ಥಾನದಿಂದ ತೆಗೆದುಕೊಂಡು ಇವತ್ತು ಜಬ್ಬಾರ್ ಖಾನನ್ನು ತಂದ್ರಿ. ಜಬ್ಬಾರ್ ಖಾನ್ ಅವರ ಎಷ್ಟು ಶಕ್ತಿ ಕರ್ನಾಟಕದಲ್ಲಿ ಐತಿ ಅನ್ನೋದು ಗೊತ್ತೈತ್ರಿ? ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಜಮೀರ್ ಅಹ್ಮದ್ ಖಾನನ್ನು ಬಿಟ್ರೆ ಯಾರೂ ಒಬ್ಬರು ಇಲ್ಲ. ಜಮೀರ್ ಅಹ್ಮದ್ ಖಾನ್ ಹೊರಗೆ ಬಿದ್ದರೆ ಲಕ್ಷಾಂತರ ಜನ ಸೇರ್ತಾರೆ. ಆದರೆ ಉಳಿದ 11 ಶಾಸಕರ ಬೆಂಬಲ ಯಾಕಿಲ್ಲ? ಅವರ ಹಿಂದೆ ಜನ ಇಲ್ಲ ಯಾಕೆ ಅನ್ನೋದು ವಿಚಾರ ಮಾಡಬೇಕು. ಅಂಥ ಜನ ಕೂಡಿಸುವಂಥ ಉತ್ತರ ಕರ್ನಾಟಕದಲ್ಲಿ ಪ್ರಬಲ ನಾಯಕ ಮತ್ತು ಪ್ರಬಲ ನಾಯಕಿಯರು ಅದಾರ. ಮಹಿಳೆಯರು ಬೆಳಗಾವಿಯಲ್ಲಿ ಅದಾರ, ಬಾಗಲಕೋಟದಲ್ಲಿ ಅದಾರ, ಬಿಜಾಪುರದಲ್ಲಿ ಅದಾರ. ಅಂಥವರಿಗೆ ಪ್ರಬಲ ಸ್ಥಾನಮಾನ ಕೊಟ್ಟರೆ ಮಾತ್ರ 28ರಲ್ಲಿ ಕಾಂಗ್ರೆಸ್ಗೆ ಉಳುಗಾಲ ಐತಿ. ಇಲ್ಲದಿದ್ದರೆ ಸರ್ವನಾಶ ಆಗುವತ್ತ ದಾರಿ ಆಗತೈತೆ ಅನ್ನೋದು ಕಡಕ ಜವಾರಿ ಕಾಕಾ ತನ್ನ ಮನದಾಳದ ಮಾತುಗಳನ್ನು ಹೇಳಿದಾರ. ಶೈಕ್ಷಣಿಕ ವರ್ಷದಲ್ಲಿ ಮಕ್ಕಳಿಗೆ ಫೀಸ್ ತುಂಬಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಬೇಕು, ಆರ್ಥಿಕ ಸ್ಥಿತಿಯಿಂದ ಪ್ರಬಲರಾಗಬೇಕು, ನಿಮ್ಮ ಶಕ್ತಿಯುತವಾಗಿ ನೀವು ಬೆಳೆಯಬೇಕು. ಈ ಭಾರತದ ಮುಸಲ್ಮಾನರು ಭಾರತದ ರಕ್ಷಣೆಗಾಗಿಯೂ ಸಹಿತ ನೀವು ರಕ್ತ ಹರಿಸಿದಿರಿ. ಸ್ವಾತಂತ್ರ್ಯದಲ್ಲಿ ಹೋರಾಡಿ ನೀವು ಹುತಾತ್ಮರಾಗಿದ್ದೀರಿ. ಆ ಇತಿಹಾಸಗಳನ್ನು ಕೆದಕಿ ನೋಡಿದಾಗ ನಿಮಗೊಂದು ಶಕ್ತಿ ಐತಿ, ಬೆಲೆ ಐತಿ. ಅದರ ಸಲುವಾಗಿ ಒಂದಾಗ್ತೀರಿ. ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಜವಾರಿ ಕಾಕಾನ ನಂಬರ್ ನ್ಯೂಸ್ ಕನ್ನಡ. ಫೇಸ್ಬುಕ್ ಫಾಲೋ ಮಾಡ್ಕೋತ ಹೋಗ್ರಿ, ಅನಿಸಿಕೆಗಳನ್ನ ಹಾಕೋತ ಹೋಗ್ರಿ. ಈ ವಿಡಿಯೋ ಹೆಂಗೆ ಅನಿಸೈತಿ? ಜಾಗ್ರತೆ ಆದರೆ ನಿಮಗೆ ಬೆಲೆ ಐತಿ. ಇಲ್ಲದಿದ್ದರೆ ನೀವು 5 ವರ್ಷಕ್ಕೊಮ್ಮೆ ಪ್ರಚಾರ ಮಾಡೋ ಸಲುವಾಗಿ ಪ್ರಚಾರದ ಸಾಮಗ್ರಿಗಳಾಗಿ ನೀವು ಸೀಮಿತ ಆಗಿಬಿಡ್ತೀರಿ ಅನ್ನೋದು ನಾನು ನನ್ನ ವೈಯಕ್ತಿಕ ವಿವೇಚನೆಯಿಂದ ಹೇಳಾಕತ್ತೀನಿ. ಹಂಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.